ಎನ್ಎಸ್ವಿಗೆ ಸ್ವಾಗತ. ಇಂದಿನ ಕ್ಲಾಸ್ನಲ್ಲಿ ನಾವು 5ನೇ ತರಗತಿ ಗಣಿತ ಪಾಠ 1 5 ಅಂಕಿಯ ಸಂಖ್ಯೆಗಳು. ಇದರಲ್ಲಿ ಒಂದು 5 ಅಂಕಿಯ ಸಂಖ್ಯೆಯನ್ನು ಮಣಿಕಟ್ಟಿನಲ್ಲಿ ತೋರಿಸೋದು ಹೇಗೆ, ಹಾಗೆಯೇ 5 ಅಂಕಿಯ ಸ್ಥಾನ ಬೆಲೆ ಕೋಷ್ಟಕ ಮತ್ತು ಅವುಗಳ ವಿಸ್ತಾರ ರೂಪ, ಹಾಗೂ ಒಂದು 5 ಅಂಕಿಯ ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಸಂಖ್ಯಾ ರೂಪದಲ್ಲಿ ಬರೆಯೋದು ಹೇಗೆ, ಅಂದರೆ ವಿಸ್ತಾರ ರೂಪದಲ್ಲಿ ಬರೆಯೋದು ಮತ್ತು ಸಂಖ್ಯಾ ರೂಪದಲ್ಲಿ ಬರೆಯೋದು, ಈ ಎಲ್ಲ ಅಂಶಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಈಗಾಗಲೇ ನಾವು ಕಳೆದ ಕ್ಲಾಸ್ನಲ್ಲಿ ಪುನರಾವರ್ತನ ಅಭ್ಯಾಸ ಹಾಗೂ 5 ಅಂಕಿಗಳ ಸಂಖ್ಯೆಯ ಪರಿಚಯ ಹಾಗೂ ಸಂಖ್ಯೆಗಳನ್ನು ಕೊಟ್ಟರೆ ಅವುಗಳನ್ನು ಓದೋದು ಹೇಗೆ ಹಾಗೂ ಗರಿಷ್ಠ ಕನಿಷ್ಠ ಸಂಖ್ಯೆಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂತಂದರೆ ಇಲ್ಲಿ ಮೇಲೆ ಕಾಣ್ತಕ್ಕಂಥ ಐಕಾನನ್ನು ಕ್ಲಿಕ್ ಮಾಡಿ ಅಥವಾ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿ. ಈ ಮಣಿಕಟ್ಟಿನಲ್ಲಿ 5 ಅಂಕಿಯ ಸಂಖ್ಯೆಗಳನ್ನು ತೋರಿಸೋದು ಹೇಗೆ ಅಂತ ನೋಡೋಣ. ಸೊ ಇದು ಅಬಾಕಸ್ ಅಥವಾ ಮಣಿಕಟ್ಟು. ಇಲ್ಲಿ ನಮ್ಗೆ ಏನು ಕೊಟ್ಟಿರ್ತಾರೆ ಅಂತಂದರೆ ಬಿಡಿ, 10, 100, 1000, 10,000, ಲಕ್ಷ, ಈ ಥರ ಎಲ್ಲ ಸಂಖ್ಯೆಗಳನ್ನು ಇಲ್ಲಿ ಸ್ಥಾನ ಬೆಲೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಏನಿರ್ತವೆ ಅಂತಂದರೆ ಮಣಿಗಳನ್ನು ಕೊಟ್ಟಿರ್ತಾರೆ. ಈ ಥರ ಮಣಿಗಳು ಕೆಳಗಡೆ ಸ್ಥಾನ ಬೆಲೆಯನ್ನು ಕೊಟ್ಟಿರ್ತಾರೆ. ಸೊ ಇವುಗಳಿಂದ ನಾವು ಅಬಾಕಸ್ನಿಂದ ಸ್ಥಾನ ಬೆಲೆ ಗುರುತಿಸುವುದು ಅಷ್ಟೇ ಅಲ್ಲ, ನಾವು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಹೀಗೆ ಎಲ್ಲವನ್ನು ನಾವು ಈ ಅಬಾಕಸ್ನಲ್ಲಿ ಮಾಡ್ಬೋದು. ಇದನ್ನು ನೀವು ಮುಂದಿನ ತರಗತಿಯಲ್ಲಿ ಕಲಿಯಬಹುದು. ಈಗ ಒಂದು 5 ಅಂಕಿಯ ಸಂಖ್ಯೆಯನ್ನು ಈ ಅಬಾಕಸ್ನಲ್ಲಿ ಅಂದರೆ ಮಣಿಕಟ್ಟಿನಲ್ಲಿ ಗುರುತಿಸುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಈಗಾಗಲೇ ಹೇಳಿದ್ದೀನಿ, ಬಿಡಿ, 10, 100, 1000, 10,000. ಸೊ 5 ಅಂಕಿಗಳ ಸಂಖ್ಯೆ ಇದು. ಇಲ್ಲಿ ನಾವು ಮೊದಲೇದಾಗಿ ಇವಾಗ ಬಿಡಿ ಸ್ಥಾನದಲ್ಲಿ ಅಂದರೆ ಇಲ್ಲಿ ಎಷ್ಟು ಮಣಿ ಹಾಕ್ತೀವೋ ಇಲ್ಲಿ ಅಷ್ಟು ಬಿಡಿಗಳು ಇದ್ದಂತೆ ನಾವಿಲ್ಲಿ 1, 2, 3, 4 ಮಣಿಗಳನ್ನು ಹಾಕಿದ್ದೇವೆ. ಅಂದರೆ ಇದ್ರ ಬೆಲೆ ಎಷ್ಟು? 4. ಯಾಕಂತಂದರೆ ಇದು 1ರ ಸ್ಥಾನದಲ್ಲಿದೆ, ಹೌದಲ್ವಾ? ಇದು 10ರ ಸ್ಥಾನ, ಟೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಅಂದರೆ ಇದು 10ರ ಸ್ಥಾನ. ಇಲ್ಲಿ ನಾನು 1, 2, 3 ಮಣಿಗಳನ್ನು ಹಾಕ್ತಾ ಇದ್ದೇನೆ. ಅಂದರೆ ಇದು ಎಷ್ಟಾಯ್ತು ಹೇಳಿ? 3 ಅಲ್ಲ, 30. ಯಾಕಂತಂದರೆ ಇದು 10ರ ಸ್ಥಾನ. 10, 20, 30. ವೆರಿ ಗುಡ್. ನೆಕ್ಸ್ಟ್ ಇದು 100ರ ಸ್ಥಾನ. ಇಲ್ಲಿ ನಾನು 1, 2 ಮಣಿಗಳನ್ನು ಹಾಕ್ತಾ ಇದ್ದೇನೆ. ಇದ್ರ ಬೆಲೆ ಎಷ್ಟು? 200. ಯಾಕಂತಂದರೆ ಇದು 100ರ ಸ್ಥಾನ. 100, 200. ನೆಕ್ಸ್ಟು ಇದು 1000ರ ಸ್ಥಾನ. ಇಲ್ಲಿ ನಾನು 1, 2, 3, 4, 5 ಮಣಿಗಳನ್ನು ಹಾಕಿದೆ. ಎಷ್ಟಾಯಿತು? 1,000, 2,000, 3,000, 4,000, 5,000. ನೆಕ್ಸ್ಟ್ ಇದು 10,000ದ ಸ್ಥಾನ. ಇಲ್ಲಿ ನಾನು 1, 2, 3 ಮಣಿಗಳನ್ನು ಹಾಕ್ತಾ ಇದ್ದೇನೆ. ಅಂದರೆ ಇದು 10,000, 20,000, 30,000. ಇದರ ಬೆಲೆ 30,000. ಈಗ ಈ ಸಂಖ್ಯೆಯನ್ನು ಓದಿ. ಬಿಡಿ, 10, 100, 1000, 10,000. 35,234. ಸೊ ಈ ಒಂದು ಮಣಿಕಟ್ಟಿನಲ್ಲಿ ಸಂಖ್ಯೆಗಳನ್ನು ಈ ಥರ 5 ಅಂಕಿಯ ಸಂಖ್ಯೆಗಳನ್ನು ಈ ಥರ ನಾವು ಗುರುತಿಸುತ್ತೇವೆ. ಸೊ ಮಣಿಕಟ್ಟಿನ ಮೂಲಕ ತೋರಿಸುತ್ತೇವೆ. ಈಗ ಇಲ್ಲಿ ಉದಾಹರಣೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನೋಡೋಣ. ಇಲ್ಲಿ ಉದಾಹರಣೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 43,528. ಇದನ್ನು ಮಣಿಕಟ್ಟಿನಲ್ಲಿ ತೋರಿಸೋಣ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಸಂಖ್ಯೆಗಳು? 8 ಇದ್ದಾವೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಮಣಿಗಳನ್ನು ಹಾಕಬೇಕು. ಹೇಳಿ. 1, 2, 3, 4, 5, 6, 7, 8 ಮಣಿಗಳನ್ನು ಹಾಕಿದ್ದೇವೆ. ನೆಕ್ಸ್ಟ್ 10ರ ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಅಂದರೆ ಎಷ್ಟು ಮಣಿಗಳನ್ನು ಹಾಕಬೇಕು? ವೆರಿ ಗುಡ್, 2 ಮಣಿಗಳನ್ನು ಹಾಕಬೇಕು. ನೆಕ್ಸ್ಟ್ 100ರ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 5 ಅಂತಂದರೆ 5 ಮಣಿಗಳನ್ನು ಹಾಕಬೇಕು. ಹೇಳಿ. 1, 2, 3, 4, 5. 100ರ ಸ್ಥಾನದಲ್ಲಿ 5 ಮಣಿಗಳನ್ನು ಹಾಕಿದ್ದೇವೆ. ನೆಕ್ಸ್ಟ್ 1000ರ ಸ್ಥಾನದಲ್ಲಿ ಎಷ್ಟಿದೆ? 3 ಮಣಿಗಳಿದ್ದಾವೆ. ಅಂದರೆ 3 ನಂಬರ್ ಇದೆ. ನಾವು 1, 2, 3 ಮಣಿಗಳನ್ನು ಹಾಕ್ತಾ ಇದ್ದೇವೆ. 10,000ರ ಸ್ಥಾನದಲ್ಲಿ 4 ಇದೆ. ಎಷ್ಟು ಮಣಿಗಳನ್ನು ಹಾಕಬೇಕು? 4 ಮಣಿಗಳನ್ನು ಹಾಕಬೇಕು. ಹೇಳಿ. 1, 2, 3, 4.
ಹಾಕಿದೆವಾ ನೋಡಿ. ಬಿಡಿ ಸ್ಥಾನದಲ್ಲಿ 8, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 5, 1000ರ ಸ್ಥಾನದಲ್ಲಿ 3, 10,000 ಸ್ಥಾನದಲ್ಲಿ 4. ಈಗ ಈ ಸಂಖ್ಯೆಯನ್ನು ಓದಿ. ಬಿಡಿ 10, 100, 1000, 10,000, 43,528. ನಾನೀಗ ತೋರಿಸಿದ್ದೀನಲ್ಲ ಅದೇ ರೀತಿಯೇ ಇಲ್ಲಿ ತೋರಿಸಿ. ಕಾಣ್ತಾ ಇದೆನಾ? ಇದು ಇಲ್ಲಿ ಬಿಡಿ 10, 100, 1000, 10,000. ಬಿಡಿ ಅಂತಂದರೆ 1, 10 ಅಂತಂದರೆ 10 ಬಿಡಿಗಳು, 100 ಅಂತಂದರೆ 10 10ಗಳು, 1000 ಅಂತಂದರೆ 10 100ಗಳು, ಇಲ್ಲಿ 10,000 ಅಂತಂದರೆ 10,000ಗಳು. ಇದೇ ಸಂಖ್ಯೆಯನ್ನು ಬಿಡಿಸಿ ಯಾವ ರೀತಿ ಬರೀತಿದ್ದಾರೆ ಇಲ್ಲಿ ನೋಡ್ರಿ. 4 10,000 4 ಇಂಟು 10,000 ಪ್ಲಸ್ 3 ಇಂಟು 1,000 ಪ್ಲಸ್ 5 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್ 8 ಇಂಟು 1. 10,000 ಇಂಟು 4 ಅಂದರೆ 40,000, 3 ಇಂಟು 1,000 ಅಂದರೆ 3,000, 5 ಇಂಟು 100 ಅಂದರೆ 500 ಪ್ಲಸ್ 2 ಇಂಟು 10 ಅಂದರೆ 20, 8 ಇಂಟು 1 ಅಂದರೆ 8. ಸೊ ಈ ಥರ ನಾವು ಸಂಖ್ಯೆಗಳನ್ನು ಬಿಡಿಸಿ ಬರೀತಾ ಇದ್ದೇವೆ. ಸೊ ಇದೇ ಸಂಖ್ಯೆಯನ್ನು ನಾವು ಕೋಷ್ಟಕದಲ್ಲಿ ಬರೆದು ವಿಸ್ತಾರ ರೂಪದಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ಉದಾಹರಣೆ ಒಂದನ್ನು ಕೊಟ್ಟಿದ್ದಾರೆ. 53,075ರ ಸ್ಥಾನ ಬೆಲೆ ಮತ್ತು ವಿಸ್ತಾರ ರೂಪವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲು ಒಂದು ಕೋಷ್ಟಕವನ್ನು ಹಾಕಬೇಕು. ಕೋಷ್ಟಕ ಹಾಕಿದ ಮೇಲೆ ಅಲ್ಲಿ ಬಿಡಿ 10, 100, 1000, 10,000 ಅಂತ ಬರೀಬೇಕು. ಇದು ಸಾವಿರದ ಗುಂಪು, ಇದು ಘಟಕಗಳ ಗುಂಪು. ಇಲ್ಲಿ ನಾವು 53,025ರ ವಿಸ್ತಾರ ರೂಪವನ್ನು ಬರೆದು ತೋರಿಸಿದ್ದಾರೆ. ಇಲ್ಲಿ ನೋಡ್ರಿ, ಬಿಡಿಗಳ ಸ್ಥಾನದಲ್ಲಿ 5 ಬರೆದಿದ್ದಾರೆ, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 0, 1000ರ ಸ್ಥಾನದಲ್ಲಿ 3, 10,000 ಸ್ಥಾನದಲ್ಲಿ 5. ಇದನ್ನು ವಿಸ್ತರಿಸಿ ಬರೆದರೆ 5 10,000 ಪ್ಲಸ್ 3,000 ಪ್ಲಸ್ 100 ಪ್ಲಸ್ 2 10 ಪ್ಲಸ್ 5 ಬಿಡಿ. ಇದನ್ನು 5 ಇಂಟು 10,000 ಪ್ಲಸ್ 3 ಇಂಟು 1000 ಪ್ಲಸ್ 0 ಇಂಟು 100 ಪ್ಲಸ್ 2 ಇಂಟು 10 ಪ್ಲಸ್ 5 ಇಂಟು 1. ಸೊ ಇದನ್ನು ನಾವು 5 10,000ಗಳಂದರೆ 50,000, 3,000ಗಳಂದರೆ 3,000, 0 100ಗಳಂತಂದರೆ 0ನೇ ಬರುತ್ತೆ, ಪ್ಲಸ್ 2 ಇಂಟು 10 ಅಂದರೆ 20 ಪ್ಲಸ್ 5 ಇಂಟು 1 ಅಂದರೆ 5. ಅಂದರೆ ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಿದ್ದಾರೆ. ಸೊ ಇನ್ನೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 98,431 ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಮತ್ತು ಅದರ ವಿಸ್ತಾರ ರೂಪವನ್ನು ಕೂಡ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲು ನಾವು ಈ ಥರ ಕೋಷ್ಟಕವನ್ನು ಹಾಕೋಬೇಕು. ಬಿಡಿಯಿಂದ 10,000ದವರೆಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನು ಕೆಳಗೆ ಬರೀಬೇಕು. ಇಲ್ಲಿ ಬಿಡಿ 1, 10ರ ಸ್ಥಾನದಲ್ಲಿ 3, 100ರ ಸ್ಥಾನದಲ್ಲಿ 4, 1000ರ ಸ್ಥಾನದಲ್ಲಿ 8, 10,000 ಸ್ಥಾನದಲ್ಲಿ 9. ಅಂದರೆ 9 ಇಂಟು 10,000 ಪ್ಲಸ್ 8 ಇಂಟು 1000 ಪ್ಲಸ್ 4 ಇಂಟು 100 ಪ್ಲಸ್ 3 ಇಂಟು 10. ನೋಡ್ರಿ, 9 ಇಂಟು 10,000 ಪ್ಲಸ್ 8 ಇಂಟು 1000 ಪ್ಲಸ್ 4 ಇಂಟು 100 ಪ್ಲಸ್ 3 ಇಂಟು 10 ಪ್ಲಸ್ 1 ಇಂಟು 1. ಸೊ 9 ಇಂಟು 10,000 90,000 ಪ್ಲಸ್ 8 ಇಂಟು 1000 8,000 ಪ್ಲಸ್ 4 ಇಂಟು 100 400 ಪ್ಲಸ್ 30 ಇಂಟು 10 30 ಪ್ಲಸ್ 1 ಇಂಟು 1 1. ಸೊ ಈ ಸಂಖ್ಯೆಯನ್ನು ಇಲ್ಲಿ ವಿಸ್ತರಿಸಿ ಬರೆಯಲಾಗಿದೆ. ಒಂದು ಯಾವುದೋ ಒಂದು 5 ಅಂಕೆಯ ಸಂಖ್ಯೆಯನ್ನು ಕೊಟ್ಟರೆ ಈ ಥರ ವಿಸ್ತರಿಸಿ ಬರೀಬೇಕು. ವಿಸ್ತಾರ ರೂಪದಲ್ಲಿರ್ತಕ್ಕಂತಹ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೆಯುವುದು. ಮೊದಲು ಏನು ಮಾಡಿದ್ವಿ, ನಾವು 5 ಅಂಕೆಯ ಸಂಖ್ಯೆಯನ್ನು ವಿಸ್ತರಿಸಿ ಬರೆದ್ವಿ. ಈಗ ವಿಸ್ತಾರ ರೂಪದಲ್ಲಿ ಕೊಟ್ಟರೆ ಅದನ್ನು ಸಂಖ್ಯಾ ರೂಪದಲ್ಲಿ ಬರೆಯೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 8 ಇಂಟು 10,000 ಪ್ಲಸ್ 5 ಇಂಟು 1000 ಪ್ಲಸ್ 2 ಇಂಟು 100 ಪ್ಲಸ್ 7 ಇಂಟು 10 ಪ್ಲಸ್ 6 ಇಂಟು ಬಿಡಿ. ಇದನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕು. 8 ಇಂಟು 10,000 ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಇದೆಯೋ ಅದೇ ಥರ ಬರೀಬೇಕು. ನೆಕ್ಸ್ಟ್ 8 ಇಂಟು 10,000 ಸಂಖ್ಯೆಯಲ್ಲಿ ಬರೀಬೇಕು. 5 ಇಂಟು 1000, 2 ಇಂಟು 100 ಪ್ಲಸ್ 7 ಇಂಟು 10 ಪ್ಲಸ್ 6 ಇಂಟು 1. ಆದಮೇಲೆ ಇದನ್ನು 8 ಇಂಟು 10,000 ಅಂದರೆ 80,000, 5 ಇಂಟು 1000 ಅಂದರೆ 5,000, 2 ಇಂಟು 100 ಅಂದರೆ 200, 7 ಇಂಟು 10 ಅಂದರೆ 70 ಪ್ಲಸ್ 6 ಇಂಟು 1 ಅಂದರೆ 6. ಸೊ ಇದೆಲ್ಲವನ್ನು ಕೂಡಿದರೆ ನಮಗೆ 85,276 ಬರುತ್ತೆ. ವಿಸ್ತಾರ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ 5 ಅಂಕೆಯ ಸಂಖ್ಯೆಯನ್ನು ನಾವು
ಸಂಖ್ಯಾ ರೂಪದಲ್ಲಿ ಬರೆದಿದ್ದೇವೆ. ಇದನ್ನು ಮಣಿಕಟ್ಟಿನಲ್ಲಿ ತೋರಿಸ್ಬೇಕು. ನಿಮ್ಗೆ ಈಗಾಗಲೇ ಗೊತ್ತಿದೆಯಲ್ಲ ಮಣಿಕಟ್ಟನ್ನು ಯಾವ ರೀತಿ ಬಳಸಬೇಕು ಅಂತೇಳಿ. ಅದನ್ನು ಮಣಿಕಟ್ಟಿನಲ್ಲಿ ಈಗ ತೋರಿಸಲಿಕ್ಕೆ ಪ್ರಯತ್ನ ಪಡೋಣ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. ಅಂದರೆ 6 ಮಣಿಗಳನ್ನು ಹಾಕಬೇಕು. 1 2 3 4 5 6. 10ರ ಸ್ಥಾನದಲ್ಲಿ ಎಷ್ಟಿದೆ? 7 ಇದೆ. ಅಂದರೆ 7 ಮಣಿಗಳನ್ನು ಹಾಕಬೇಕು. 1 2 3 4 5 6 7 ಮಣಿಗಳನ್ನು ಹಾಕಿದ್ದೀವಿ. ನೆಕ್ಸ್ಟು 100ರ ಸ್ಥಾನದಲ್ಲಿ 2 ಇದೆ. ಅಂದರೆ ಈ 100ರ ಸ್ಥಾನದಲ್ಲಿ 2 ಮಣಿಗಳನ್ನು ಹಾಕ್ತಾ ಇದ್ದೇವೆ. ಹಾಗೂ 1000ರ ಸ್ಥಾನದಲ್ಲಿ 5 ಮಣಿಗಳನ್ನು ಹಾಕಬೇಕು. 1 2 3 4 5. ಹೌದಾ? 10,000ರ ಸ್ಥಾನದಲ್ಲಿ ಎಷ್ಟಿದೆ? 8 ಇದೆ. ಇಲ್ಲಿ 8 ಮಣಿಗಳನ್ನು ಹಾಕಬೇಕು. ಎಣಿಸಿ. 2 3 4 5 6 7 8. ನೋಡಿ ನಾವು ಹಾಕಿದ್ದು ಸರಿ ಇದೆನಾ ಒಂದ್ಸಲ ನೋಡಿ. ಬಿಡಿ ಸ್ಥಾನದಲ್ಲಿ 6, ಹಾಗೆಯೇ 10ರ ಸ್ಥಾನದಲ್ಲಿ 7, 100ರ ಸ್ಥಾನದಲ್ಲಿ 2, 1000ರ ಸ್ಥಾನದಲ್ಲಿ 5, 10,000ರ ಸ್ಥಾನದಲ್ಲಿ 8 ಮಣಿಗಳು. ಸೊ ಇದನ್ನು ಓದಿ ಈಗ. 85,276. ಸೊ ಈ ಥರ ನಾವು ಮಣಿಕಟ್ಟಿನಲ್ಲಿ ಈ ಸಂಖ್ಯೆಯನ್ನು ತೋರಿಸ್ತಾ ಇದ್ದೇವೆ. ಸರಿನಾ? ಈಗ ಮತ್ತೊಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ವಿಸ್ತರಿಸಿ ಬರೆದಿದ್ದಾರೆ, ಅದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಮೊದಲು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಬರೀತಾ ಇದ್ದೇವೆ. ಆದಮೇಲೆ ಅದನ್ನು ಇಂಟು ಮಾಡಿ ಬಂದಿರತಕ್ಕಂಥ ಆನ್ಸರನ್ನು ಬರೀಬೇಕು. ಕೂಡಿಸಿದ್ರೆ ನಮಗೆ ಸಂಖ್ಯೆ ಬರುತ್ತೆ. ಈ ವಿಸ್ತಾರ ರೂಪದಲ್ಲಿ ಬರೆಯುವುದು ಮತ್ತು ಕೊಟ್ಟಿರ್ತಕ್ಕಂಥ ವಿಸ್ತಾರ ರೂಪವನ್ನು ಸಂಖ್ಯಾ ರೂಪದಲ್ಲಿ ಬರೆಯುವುದು ಬಹಳ ಸುಲಭ. ನನಗೆ ಒಂದು ಉದಾಹರಣೆಯನ್ನು ತೋರಿಸ್ತೀನಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. 94,613 ವಿಸ್ತಾರ ರೂಪದಲ್ಲಿ ಬರೆಯಿರಿ. ಈ ಉದಾಹರಣೆಯನ್ನು ನೀವು ವಿಸ್ತಾರ ರೂಪದಲ್ಲಿ ಬರೀಬೇಕಂತಂದ್ರೆ ಏನು ಮಾಡಬೇಕು? ಮೊದಲು ಒಂದು ಕೋಷ್ಟಕವನ್ನು ಹಾಕೋಬೇಕು. ಇಲ್ಲಿ ಬಿಡಿ 10 100 1000 10,000. ಬಿಡಿ 10 100 1000 10,000. ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಬರೀಬೇಕು. ಬಿಡಿ ಸ್ಥಾನದಲ್ಲಿ 3, 10ರ ಸ್ಥಾನದಲ್ಲಿ 1, 100ರ ಸ್ಥಾನದಲ್ಲಿ 6, 1000ರ ಸ್ಥಾನದಲ್ಲಿ 4, 10,000ರ ಸ್ಥಾನದಲ್ಲಿ 9. ನಾವು ಇದನ್ನು ವಿಸ್ತಾರ ರೂಪದಲ್ಲಿ ಬರೀತಾ ಇದ್ದೇವೆ. ನೋಡಿ, 10,000 ಸ್ಥಾನಗಳಲ್ಲಿ ಎಷ್ಟಿದೆ? 9 ಇಂಟು 10,000 ಪ್ಲಸ್ 4 ಇಂಟು ಹೇಳಿ 1000 ಪ್ಲಸ್ 6 ಇಂಟು ಮೇಲೆ ಎಷ್ಟಿದೆ? 100 ಪ್ಲಸ್ 1 ಇಂಟು ಮೇಲೆ ಎಷ್ಟಿದೆ? 10 ಪ್ಲಸ್ 3 ಇಂಟು ಮೇಲೆ ಎಷ್ಟಿದೆ? ಬಿಡಿ ಹೇಳಿ. 10,000 9 ಇಂಟು 10,000 ಪ್ಲಸ್ 4 ಇಂಟು 1000 ಪ್ಲಸ್ 6 ಇಂಟು 100 ಪ್ಲಸ್ 1 ಇಂಟು 10 ಪ್ಲಸ್ 3 ಇಂಟು 1. ಸೊ ಈ ಥರ ಸಂಖ್ಯಾ ರೂಪದಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ 9 ಇಂಟು 10,000 ಅಂದರೆ 90,000 ಪ್ಲಸ್ 4 ಇಂಟು 1000 ಅಂತಂದರೆ 4,000 ಪ್ಲಸ್ 100ಗಳೆಷ್ಟಿದ್ದಾವೆ? 6 ಅಂದರೆ 600 ಪ್ಲಸ್ 10ಗಳೆಷ್ಟಿದೆ? 1 ಇದೆ ಅಂದರೆ 10. 3 ಬಿಡಿಗಳೆಷ್ಟಿದ್ದಾವೆ? 3 ಇದ್ದಾವೆ ಅಂದರೆ 3. 94,613 ವಿಸ್ತಾರ ರೂಪದಲ್ಲಿ ಬರೆದ್ರೆ 90,000 ಪ್ಲಸ್ 4,000 ಪ್ಲಸ್ 600 ಪ್ಲಸ್ 10 ಪ್ಲಸ್ 3. ಇದರ ವಿಸ್ತಾರ ರೂಪ ಇದು. ಅಂದರೆ ಯಾವುದೇ ಸಂಖ್ಯೆಯನ್ನು
ಕೊಟ್ಟರು ಕೂಡ ನಾವು ಇದೇ ಥರ ಬರೀಬೇಕು. ಮೊದಲು ಕೋಷ್ಟಕವನ್ನು ಹಾಕ್ಕೊಂಡು ಈ ಥರ ನಾವು ಬರ್ಕೊಂಡ್ರೆ ಈಸಿ ಆಗುತ್ತೆ. ಒಂದು ಸಂಖ್ಯೆಯನ್ನು ಕೊಡ್ತೀನಿ, ಅದನ್ನು ವಿಸ್ತಾರ ರೂಪದಲ್ಲಿ ಬರೀರಿ. 42,607 ಈ ಸಂಖ್ಯೆಯನ್ನು ನೀವು ವಿಸ್ತಾರ ರೂಪದಲ್ಲಿ ಬರೆಯಿರಿ. ಸರಿನಾ? ಈಗ ವಿಸ್ತಾರ ರೂಪದಲ್ಲಿ ಬರೆಯೋದು ಹೇಗಂತ ಗೊತ್ತಾಯಿತು. ಈಗ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೆಯೋದು ಹೇಗೆ ಅಂತ ಅನ್ನೋದನ್ನು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ, ನೀವು ಇದನ್ನ ಮಾಡಿ. 1 × 10,000 3 × 1000 ಪ್ಲಸ್ 0 × 100 ಪ್ಲಸ್ 6 × 10 ಪ್ಲಸ್ 5 × 1. ಇದನ್ನು ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದಾರೆ, ನೀವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಯಾವ ಥರ ಬರೀಬೇಕು ನೋಡಿ. ಮೊದಲು ಕೊಟ್ಟಿರ್ತಕ್ಕಂತಹ ಸಂಖ್ಯೆಯನ್ನು ಬರ್ಕೊಳ್ಳಿ. 3 × 1,000 ಪ್ಲಸ್ 0 × 100 ಪ್ಲಸ್ 6 × 10 ಪ್ಲಸ್ 5 × 1. ಇದು ಕೊಟ್ಟಿರ್ತಕ್ಕಂತಹ ಸಂಖ್ಯೆ. 10,000ಗಳೆಷ್ಟಿದ್ದಾವೆ? ಒಂದೇ, ಅಂದರೆ 10,000. ಸಾವಿರಗಳೆಷ್ಟಿದ್ದಾವೆ? 3, ಅಂದರೆ 3,000. ಪ್ಲಸ್ 100ಗಳೆಷ್ಟಿದ್ದಾವೆ? ಏನೂ ಇಲ್ಲ. ಪ್ಲಸ್ 10ಗಳೆಷ್ಟಿದ್ದಾವೆ? 6, ಅಂದರೆ 60. ಬಿಡಿಗಳೆಷ್ಟಿದ್ದಾವೆ? 5 ಇದ್ದಾವೆ. 10,000 3,000 0 60 5. ಇದನ್ನು ಕೂಡಿಸಿ ಬರ್ತಾರೆ ಹೇಳಿ. 10,000 ಒಂದು 3,000 13,000. 100,000 ಏನೂ ಇಲ್ಲ. 60 ಪ್ಲಸ್ 5 65. 13,065. ಅಂದರೆ ಈ ಸಂಖ್ಯೆಯ ಈ ವಿಸ್ತಾರ ರೂಪದ ಸಂಖ್ಯಾ ರೂಪ 13,065. ಅರ್ಥ ಆಯ್ತಲ್ಲ? ನೀವು ಯಾವುದೇ ಸಂಖ್ಯೆಯನ್ನು ಕೊಟ್ಟರೆ ವಿಸ್ತಾರ ರೂಪದಲ್ಲಿ ಕೊಟ್ಟರೆ ಸಂಖ್ಯಾ ರೂಪದಲ್ಲಿ ಬರೀತೀರಾ. ನಾನು ಒಂದು ಸಂಖ್ಯೆಯನ್ನು ಕೊಡ್ತೇನೆ, ಅದನ್ನು ನೀವು ವಿಸ್ತಾರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. 6 × 10,000 ಪ್ಲಸ್ 7 × 1,000 ಪ್ಲಸ್ 4 × 100 ಪ್ಲಸ್ 0 × 10 ಪ್ಲಸ್ 1 × 1. ನಾನೀಗ ವಿಸ್ತಾರ ರೂಪದಲ್ಲಿ ಕೊಟ್ಟಿದ್ದೇನೆ, ನೀವು ಇದನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಸರಿನಾ? ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಣಿಕಟ್ಟಿನಲ್ಲಿ 5 ಅಂಕಿಯ ಸಂಖ್ಯೆಗಳನ್ನು ತೋರಿಸೋದು ಹೇಗೆ, ಹಾಗೆಯೇ ಸಂಖ್ಯೆಗಳನ್ನು 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಿಂದ ಸಂಖ್ಯಾ ರೂಪಕ್ಕೆ, ಸಂಖ್ಯಾ ರೂಪದಿಂದ ವಿಸ್ತಾರ ರೂಪಕ್ಕೆ ಬದಲಾಯಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ಪಾಠದ ಬಗ್ಗೆ ನಿಮ್ಮ ಡೌಟ್ಸನ್ನು ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ.